Hello students, welcome to AV Chemistry. So in this series of videos, let us discuss one more important chapter, that is chemical kinetics. So in this video, we'll go to discussion of the most repeated questions from 2014 to 2023. So ನಾವು ಈ series of videos ಒಳಗಡೆ ನಾನು ನಿಮ್ಗೆ ಎಲ್ಲ ಚಾಪ್ಟರ್ಸ್ ಮೇಲೆ ಒಂದೊಂದು ವಿಡಿಯೋಸ್ ಅನ್ನ ಮಾಡಿದ್ದೀನಿ. 2014 ಇಂದ 2023 ಒಳಗಡೆ ಯಾವ್ಯಾವ ಥಿಯರಿ ಬೇಸ್ಡ್ ಕ್ವಶನ್ಸ್ ರಿಪೀಟೆಡ್ಲಿ ಕೇಳಿದಾರೆ ಅಂತೇಳಿ ನಾ ಈಗ ಆಲ್ರೆಡಿ ವಿಡಿಯೋಸ್ ಅನ್ನ ಮಾಡಿದ್ದೇನೆ. ಸೊ ಐ ಹೋಪ್ those videos are helping you for the preparation of your annual examination. Okay, like that. So ಈ chemical kinetics ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. I completely suggest you that go through these videos and you will definitely get a very common idea and how to prepare for your upcoming theory examination. Okay, ಈ ಚಾಪ್ಟರ್ ಒಳಗಡೆ ಯಾವ ತರ ಕ್ವಶನ್ಸ್ ಥಿಯರಿ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳಿದಾರೆ ಅಂತ ನಾವು ಡಿಸ್ಕಷನ್ ಮಾಡೋಣ. ಈ ಚಾಪ್ಟರ್ ಒಳಗಡೆ ನಿಮಗೆ ನ್ಯೂಮೆರಿಕಲ್ ಬೇಸ್ಡ್ ಕ್ವಶನ್ಸ್ ಬರ್ತಾವ, ಅಂದ್ರೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರ. ಆ ಪ್ರಾಬ್ಲಮ್ಸ್ ಮತ್ತೆ ಡೆರಿವೇಶನ್ಸ್ ಅನ್ನ ಸಪರೇಟ್ಲಿ ವಿಡಿಯೋಸ್ ಅನ್ನ ಮಾಡಿದಾನೆ. ಆ ವಿಡಿಯೋಸ್ ನಾನು ನಿಮಗೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಹಾಕಿರ್ತೇನೆ. ಯು ಗೋ ಥ್ರೂ ದೋಸ್ ವಿಡಿಯೋಸ್, ಯು ವಿಲ್ ಗೆಟ್ 3 marks ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಈಗ ನೋಡೋಣ ಈ ವಿಡಿಯೋದಲ್ಲಿ ಯಾವ್ಯಾವ ಕ್ವಶನ್ಸ್ ನಾವು ಡಿಸ್ಕಷನ್ ಮಾಡೋದಂತೆ. ಸೊ ಈಗ ನೋಡ್ರಿ ಕ್ವಶನ್ಸ್ ಯಾವ ತರ ಬರಬಹುದು. ಸೊ ಇಲ್ಲಿ ನೋಡ್ರಿ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಎರಡು ಕ್ವಶನ್ಸ್ ಕವರ್ ಆಗ್ತಾವ. ಲೈಕ್ ದಟ್, ಡಿಫೈನ್ ರೇಟ್ ಆಫ್ ರಿಯಾಕ್ಷನ್ ಅಂಡ್ ರೈಟ್ ಇಟ್ಸ್ SI ಯೂನಿಟ್. ಇಲ್ಲಿ ನೋಡ್ರಿ 1 mark ಕ್ವಶನ್ ಅನ್ನು ಕೇಳಬಹುದು, ಲೈಕ್ MCQs ಒಳಗೂ ಬರಬಹುದು. ಬಿಟ್ರೆ 2 marks 3 marks ಕ್ವಶನ್ಸ್ ಅನ್ನು ಕೇಳಬಹುದು. ಈಗ ರೇಟ್ ಆಫ್ ರಿಯಾಕ್ಷನ್ ಅಂದ್ರೆ ಏನ, ಅದ್ರ SI ಯೂನಿಟ್ ಬರಿ ಅಂತ ಕೇಳಿದಾರೆ. ಸೊ ಈಗ ನೋಡ್ರಿ ರೇಟ್ ಆಫ್ ರಿಯಾಕ್ಷನ್ ಡೈರೆಕ್ಟ್ಲಿ ಆನ್ಸರ್ಸ್ ಅನ್ನ ಬರ್ಕೋತ ಹೋಗ್ತಾನೆ, ಸೊ ದಟ್ ನಿಮಗೆ ಈಸಿಲಿ ಪ್ರಿಪರೇಷನ್ ಮಾಡಕ್ ಹೆಲ್ಪ್ ಆಗ್ತಾವ. ಒಂದು ರಿಯಾಕ್ಷನ್ ಕನ್ಸಿಡರ್ ಮಾಡೋಣ. ದ ರಿಯಾಕ್ಷನ್ ಇನ್ ವಿಚ್ ರಿಯಾಕ್ಟೆಂಟ್ ಆರ್ ಕನ್ವರ್ಟ್ಸ್ ಟು ಪ್ರಾಡಕ್ಟ್ ಪಿ. ಆರ್ ಅಂತಂದ್ರ ರಿಯಾಕ್ಟೆಂಟ್, ಪಿ ಅಂತಂದ್ರೆ ಏನ್ ತಗೊಳ್ಳಪ್ಪ ಅಂತ ನಾವಿಲ್ಲಿ ಪ್ರಾಡಕ್ಟ್ ಅಂತ ತಗೊಳ್ಳೋಣ. ಓಕೆ, ಸೊ ಅಕಾರ್ಡಿಂಗ್ ಟು ರೇಟ್ ಆಫ್ ರಿಯಾಕ್ಷನ್ is nothing but decrease in the concentration of reactant or increase in the concentration of product. ನೋಡ್ರಿ ಒಂದು ರಿಯಾಕ್ಷನ್ ಪ್ರೊಸೀಡ್ ಆಗಕೈತಿ ಅಂದ್ರ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತದ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತದೆ. ಸೊ ಹಂಗಾರೆ ಏನ್ ಬರೀಬೇಕು ನೋಡ್ರಿ, the rate of reaction defines as decrease in concentration of reactant or increase in concentration of product per unit time in a given time. Per unit time is called as ರೇಟ್ ಆಫ್ ರಿಯಾಕ್ಷನ್. ಅಥವಾ ಇದಕ್ಕಿಂತ ಮತ್ತೊಂದು ಏನು ಕೊಡ್ಬೋದಪ್ಪ ಅಂದ್ರೆ ಜನರಲ್ ಆಗಿ ಚೇಂಜ್ ಇನ್ ಕಾನ್ಸಂಟ್ರೇಷನ್. ರೇಟ್ ಆಫ್ ರಿಯಾಕ್ಷನ್ ಡಿಫೈನ್ಡ್ ಆಸ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ per unit time is called as rate of reaction. ಓಕೆ, ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ರಿಯಾಕ್ಟೆಂಟ್ ಎಲ್ಲಾನು ಕನ್ಸ್ಯೂಮ್ ಆಗಿ ಪ್ರಾಡಕ್ಟ್ ಫಾರ್ಮ್ ಆಗ್ತಿರ್ತಾವಲ್ಲ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಿರ್ತದ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಿರ್ತದೆ. ಸೊ ಅದನ್ನ ಹೆಂಗ್ ಕೊಡು ನೋಡ್ರಿ ನಾವಿಲ್ಲಿ, ರೇಟ್ ಇಸ್ ಈಕ್ವಲ್ ಟು ಮ್ಯಾಥಮೆಟಿಕಲಿ ಮೈನಸ್ dr ಡಿವೈಡೆಡ್ ಬೈ dt. ಸೊ dr ಬೈ dt ಅಂತಂದ್ರೆ ಈ ಸ್ಕ್ವೇರ್ ಬ್ರಾಕೆಟ್ ಇಂಡಿಕೇಟ್ಸ್ ಕಾನ್ಸಂಟ್ರೇಷನ್, r ಅಂತಂದ್ರೆ ರಿಯಾಕ್ಟೆಂಟ್, ಮೈನಸ್ ಸೈನ್ ಏನ್ ಇಂಡಿಕೇಟ್ ಮಾಡ್ತದಪ್ಪ ಅಂದ್ರೆ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್. ಓಕೆ, so the concentration of reactant is decreasing, means decrease in concentration of reactant with respect to time. So with respect to product hang baribodri plus dp divided by dt. idra artha en helri, plus andre increase in concentration of product per unit time. nodri idrada unit en bartadpa andre the SI unit of this rate of reaction is, nodri concentration, change in concentration is nothing but the unit of concentration is taken as mole per liter. ಇಲ್ಲಿ ಮೊಲಾರಿಟಿ ತಗೋತೀವ, ಮೋಲ್ ಪರ್ ಲೀಟರ್. ಟೈಮ್ ಅನ್ನ ನಾವು ಸೆಕೆಂಡ್ಸ್ ಒಳಗೆ ತಗೋತೀವ. ಸೊ ಸೆಕೆಂಡ್ಸ್ ಡಿನಾಮಿನೇಟರ್ ಒಳಗದ, ನ್ಯೂಮರೇಟರ್ ಬತ್ಪಾನ ಏನಾಗ್ತದೆ ಹೇಳ್ರಿ, ಪರ್ ಸೆಕೆಂಡ್ ಆಗ್ತದೆ. ಸೊ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಈಸ್ ದ SI ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್. ಅಂಡ್ ಫಾರ್ ಗ್ಯಾಸಿಯಸ್ ರಿಯಾಕ್ಷನ್ಸ್ ದ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಬಿಕಮ್ಸ್ ಆಸ್ ಅಟ್ಮಾಸ್ಫಿಯರ್. ಮೋಲ್ ಪರ್ ಲೀಟರ್ ಜಾಗದಾಗ ಅಟ್ಮಾಸ್ಫಿಯರ್ ಪರ್ ಸೆಕೆಂಡ್. ಸೊ ದಿಸ್ ಇಸ್ ಫಾರ್ ಗ್ಯಾಸಿಯಸ್ ರಿಯಾಕ್ಷನ್ಸ್. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಳಕ್ ಬೇಕು. So this is the definition of rate of reaction. Next, what are the factors which affects the rate of reaction anta kelidare. Illu keltara, this type of question also be framed.
what factors decides the rate of reaction? ಯಾವಪ್ಪ ಅಂತಂದ್ರ ಒಂದ್ ನೋಡ್ರಿ, nature of reactant, and second one is concentration of reactant, third one presence of catalyst, ನಿಮ್ಗೆ ಗೊತ್ತಿರಾಗಬೇಕ, catalyst is the substance which increases the rate of reaction. ಹಂಗ rate of reaction ಅದ್ರ ಮೇಲೆ ಡಿಪೆಂಡ್ ಆಗ್ತದ್ರಿ, catalyst ಮೇಲೂ ಡಿಪೆಂಡ್ ಆಗ್ತದ, ಕಾನ್ಸಂಟ್ರೇಷನ್ ಮೇಲೆ ಹೆಂಗ್ ಡಿಪೆಂಡ್ ಆಗ್ತದ್ರಿ, ರೇಟ್ ಮತ್ತು ಕಾನ್ಸಂಟ್ರೇಷನ್ ಎರಡೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದಾಗ if increase in the concentration of reactant, definitely rate of reaction also increases. Fourth one, temperature and pressure. So these are the common factors which decides the rate of reaction. Okay, ಇಷ್ಟು ಗೊತ್ತಿರಾಗಬೇಕು. ಇಷ್ಟು ನೀವು ಆನ್ಸರ್ ಮಾಡಿರಪ್ಪ ಅಂತಂದ್ರೆ ಈ ತರ ಕ್ವಶನ್ಸ್ ನಿಮ್ಗೆ ಈಸಿಲಿ ಮಾರ್ಕ್ಸ್ ಸಿಗ್ತಾವ. ಓಕೆ, ನೌ ನೆಕ್ಸ್ಟ್ ಕ್ವಶನ್ ನೋಡೋಣ. ಡಿಫೈನ್ ಆರ್ಡರ್ ಆಫ್ ರಿಯಾಕ್ಷನ್. ಆರ್ಡರ್ ಆಫ್ ರಿಯಾಕ್ಷನ್ ಡಿಫೈನ್ ಮಾಡಂದಾರೆ, ಮತ್ತೆ ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್ ಅನ್ನು ಕೇಳಿದ್ದಾರೆ. ಈ ನೋಡ್ರಿ, ಆರ್ಡರ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಕ್ಕಿಂತ ಮೊದಲ ರೇಟ್ ಲಾ ಹೆಂಗ್ ಬರ್ತದೆ ನೋಡ್ರಿ, ನಾವು ರೇಟ್ ಲಾ ಎಕ್ಸ್ಪ್ರೆಷನ್. ಸೊ ರೇಟ್ ಲಾ ಎಕ್ಸ್ಪ್ರೆಷನ್ ಗೊತ್ತಾಗ್ತದೆ ತಿಳ್ಕೊರಿ, ನಿಮ್ಗೆ ಆರ್ಡರ್ ಅನ್ನ ತೆಗೆದು ಈಸಿಲಿ ಗೊತ್ತಾಗ್ತದೆ. ಲೆಟ್ us consider a general reaction where A moles of A reacts with B moles of B gives rise to product. So ಇದೊಂದು ಜನರಲ್ ರಿಯಾಕ್ಷನ್ ನಾವು ಕನ್ಸಿಡರ್ ಮಾಡಿದ್ವಿ ಅಂತ ತಿಳ್ಕೊ. According to rate law expression, the rate of reaction is directly proportional to product of concentration of reactants, and concentration term raised to the powers which are experimentally determined. ಇಲ್ಲಿ ನೋಡ್ರಿ, ಎ ಸ್ಕ್ವೇರ್ ಬ್ರಾಕೆಟ್ ಆಫ್ ಎ ಅಂಡ್ ಬಿ ಅಂದ್ರೆ ಏನ್ ಹೇಳ್ರಿ, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಆಮೇಲೆ ಈ ಪವರ್ಸ್ ಎಕ್ಸ್ ಅಂಡ್ ವೈ ಅಂತ ಬರ್ದನ್ನೆ. ಈ ಎಕ್ಸ್ ಅಂಡ್ ವೈ ಎಲ್ಲಿಂದ ಬಂದಪ್ಪ ಅಂದ್ರೆ ಎಕ್ಸ್ಪಿರಿಮೆಂಟಲಿ ಡಿಟರ್ಮೈನ್ ಮಾಡಿದ್ದು. ದೀಸ್ ಮೇ ಆರ್ ಮೇ ನಾಟ್ ಬಿ ಈಕ್ವಲ್ ಟು ಸ್ಟೈಕೋಮೆಟ್ರಿಕ್ ಕೋಎಫಿಷಿಯಂಟ್. ಸೊ ಇದನ್ನ ಹೆಂಗ್ ಬರಿಬಹುದು ನೋಡ್ರಿ, ಈಗ ರೇಟ್ ಇಸ್ ಈಕ್ವಲ್ ಟು ಕೆ. ಕೆ is called as proportionality constant, called as rate constant. Rate is equal to K into concentration of A to the power X, concentration of B to the power Y. Let us take it as equation number 1. ಇಲ್ಲಿ K ಅಂದ್ರೆ ಏನ್ ಹೇಳ್ರಿ, in the equation 1 K is called as rate constant. K ಏನಂತ ಕರೀತಾರ ಅಂದ್ರ rate constant. X and Y are the exponents. X and Y are the exponents of concentration terms, which are experimentally determined, ಇವೆಲ್ಲ ಥಿಯರಾಟಿಕಲಿ ಇರಂಗಿಲ್ಲ, ಎಕ್ಸ್ಪಿರಿಮೆಂಟಲಿ ಡಿಟರ್ಮೈನ್ ಮಾಡಿರ್ತಾರ. ಸೊ ಹಂಗಾರ ಆರ್ಡರ್ ಹೆಂಗ್ ತೆಗಿದ್ ನೋಡ್ರಿ. ಸೊ ಇದೇ ನೋಡ್ರಿ, ದಿಸ್ ಇಸ್ ಕಾಲ್ಡ್ ಆಸ್ ರೇಟ್ ಲಾ ಎಕ್ಸ್ಪ್ರೆಷನ್. ಇದಕ್ಕೇನಂತ ಕರೀತಾರಪ್ಪ ಅಂದ್ರೆ equation 1 is called as rate law expression. equation 1 is called as rate law expression. ಈ ರೇಟ್ ಲಾ ಎಕ್ಸ್ಪ್ರೆಷನ್ ಒಳಗಡೆ ಏನ್ ಪವರ್ಸ್ ಇದಾವಲ್ಲ, ಈ ಪವರ್ಸ್ ಅನ್ನ ಸಮ್ ಮಾಡಿದ್ವಿ ಅಂತ ತಿಳ್ಕೊರಿ ನಮ್ಗೆ ಆರ್ಡರ್ ಬರ್ತದೆ. therefore so order of reaction is, it is the sum of power of concentration terms, in the rate law expression, is called as order of reaction. ಇಲ್ಲೇನ್ ಈ ರೇಟ್ ಲಾ ಎಕ್ಸ್ಪ್ರೆಷನ್ ಒಳಗಡೆ ಏನ್ ಪವರ್ಸ್ ಇದಾವಲ್ಲ, ಇದನ್ನ ನಾವು ಸಮ್ ಮಾಡಿದ್ವಿ ಅಂತ ತಿಳ್ಕೊರಿ ನಮ್ಗೆ ಆರ್ಡರ್ ಬರ್ತದೆ. therefore order of reaction is equal to, ಇವೆರಡು ಸಮ್ ಮಾಡಿದಾಗ ಏನಾಗತ್ತೆ ನೋಡ್ರಿ, x plus y ಆಗ್ತದಲ್ಲ, ಇದು ನಮಗೆ ಆರ್ಡರ್ ಬರ್ತದೆ. ಆರ್ಡರ್ ಮೇ ಬಿ 0, it may be 1, it may be 2, it may be so on, and order may be even fractional also. ನಮಗೆ ಫ್ರಾಕ್ಷನಲ್ ಆರ್ಡರ್ ಬರ್ತದೆ. ಈಗ ಆರ್ಡರ್ 0 ಅಂತಂದ್ರೆ we can say 0 order reaction. If it is 1, we can say first order reaction. If it is 2, we can say it is second order reaction. If it is fraction, we can say fractional order of reaction. Okay, ಇದಾಯ್ತು. ಇನ್ನ ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್ ಅಂದ್ರೆ ಏನು? ಸೊ ಮಾಲಿಕ್ಯುಲಾರಿಟಿ ಅಂದ್ರೆ ಗೊತ್ತಿರ್ಬೇಕು ನಿಮ್ಗ. ಮಾಲಿಕ್ಯುಲಾರಿಟಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಸೀಸ್ ವಿಚ್ ಆರ್ ಟೇಕಿಂಗ್ ಪಾರ್ಟ್ ಇನ್ ಎಲಿಮೆಂಟರಿ ರಿಯಾಕ್ಷನ್. ಈಗ ಒಂದು ರಿಯಾಕ್ಷನ್ ಆಗತ್ತಿರ್ತಾರ, ಅದ್ರೊಳಗೆ ಎಷ್ಟು ರಿಯಾಕ್ಟೆಂಟ್ಸ್ ಪಾರ್ಟಿಸಿಪೇಟ್ ಮಾಡತ್ತಿರ್ತಾವಲ್ಲ, ಅವೆಲ್ಲ ರಿಯಾಕ್ಟೆಂಟ್ಸ್ ಏನಂತ ಕರೀತಾರ ಅಂದ್ರೆ ಮಾಲಿಕ್ಯುಲಾರಿಟಿ. ದ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಸೀಸ್,
Reacting species andre they may be atoms or molecules or ions which are taking part in elementary reaction. Which are taking part in elementary reaction. In elementary reaction, which must collide one another to bring about chemical reaction is called as molecularity. ಈಗ ನೋಡ್ರಿ, for example, one example ತಗೋಣ. Hydrogen reacts with iodine forms hydrogen iodide. So in this reaction, 1 mole of hydrogen is reacting with 1 mole of iodine. Therefore, the molecularity of this reaction will be 2. Molecularity will be 2. ಹಂಗಾರೆ ಎಷ್ಟು ಮಾಲಿಕ್ಯೂಲ್ಸ್ ಇನ್ವಾಲ್ವ್ಮೆಂಟ್ ಆಗ್ತಿರ್ತಾವಲ್ಲ ಅದೆಲ್ಲ ನಮಗೆ ಏನ್ ಬಂದ್ಬಿಡ್ತದೆ ಹೇಳ್ರಲ್ಲಿ, ಮಾಲಿಕ್ಯುಲಾರಿಟಿ. ನೆನಪಿಟ್ಕೋರಿ, ಮಾಲಿಕ್ಯುಲಾರಿಟಿ ವಿಲ್ ನೆವರ್ ಬಿ 0. ಮಾಲಿಕ್ಯುಲಾರಿಟಿ 0 ಆಗಂಗಿಲ್ಲ. ಮಾಲಿಕ್ಯುಲಾರಿಟಿ is never be 0 or fraction. ಇದು 0 ಆಗಕ್ಕೂ ಸಾಧ್ಯ ಇಲ್ಲ, fraction ಆಗಕ್ಕೆ ಸಾಧ್ಯ ಇಲ್ಲ. Molecularity is only applicable to elementary reactions and order of reaction can be applied to both elementary reaction as well as complex reaction. ಈ ತರ ನೀವು ಡಿಫರೆನ್ಸ್ ನೆನ್ಪಿಟ್ಕೊಳಕ್ಬೇಕು. ಆರ್ಡರ್ ಅಂದ್ರೆ ಏನ, ಈಗ ನಿಮಗೆ ಕ್ವಶನ್ ಕೇಳಿ ತಿಳ್ಕೊರಿ, ರೈಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಆರ್ಡರ್ ಆಫ್ ರಿಯಾಕ್ಷನ್ ಅಂಡ್ ಮಾಲಿಕ್ಯುಲಾರಿಟಿ. ಆ ಟೈಮ್ನಾಗ ಏನ್ ಮಾಡ್ಬೇಕು ಹೇಳ್ರಿ, ಫಸ್ಟ್ ಡೆಫಿನೇಷನ್ ಬರೀದು. ಆರ್ಡರ್ ಅಂದ್ರೆ ಏನ, ಮಾಲಿಕ್ಯುಲಾರಿಟಿ ಅಂದ್ರೆ. ಸೆಕೆಂಡ್ ಡಿಫರೆನ್ಸ್ ಏನ್ ಹೇಳ್ರಿ, ಆರ್ಡರ್ ಮೇ ಬಿ 0, 1, 2 ಫ್ರಾಕ್ಷನಲ್. ಅದಕ್ಕೆ ಇದಕ್ಕೆ ಏನ್ ಡಿಫರೆನ್ಸ್ ಕೊಡೋದ್ರಿ, ಮಾಲಿಕ್ಯುಲಾರಿಟಿಗೆ. ಮಾಲಿಕ್ಯುಲಾರಿಟಿ ವಿಲ್ ನೆವರ್ ಬಿ 0 ನೆವರ್ ಬಿ ಫ್ರಾಕ್ಷನ್. ಮತ್ತೊಂದು ಡಿಫರೆನ್ಸ್ ಏನ್ ಕೊಡೋದ್ರಿ, molecularity is applicable to only elementary reaction and order of reaction is applicable to both elementary reaction and complex reaction. So ee tara answer kodakbeku. Next order, what is a pseudo unimolecular reaction? Right, second question na, pseudo unimolecular reaction. Pseudo antandra false anna, uni antandra first, right? Pseudo unimolecular reaction antandra the reaction whose order is 1, the reaction whose order is 1, whose order is 1 but molecularity is more than 1, but molecularity is more than 1, molecularity is more than 1. Such type of reactions are called as pseudo unimolecular reaction. ಆ ರಿಯಾಕ್ಷನ್ ಆರ್ಡರ್ 1 ಇರ್ತದ ಬಟ್ ಮಾಲಿಕ್ಯುಲಾರಿಟಿ 1 ಕ್ಕಿಂತ ಜಾಸ್ತಿ ಇರ್ತದ. ಅವಕ್ಕೆ ಏನಂತ ಕರಿಬೇಕ್ರಿ, ಸೂಡೋ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಹೈಡ್ರಾಲಿಸಿಸ್ ಆಫ್ ಮಿಥೈಲ್ ಎಸ್ಟೇಟ್ ಕೊಡ್ತಾನೆ ನಮಗೆ, CH3COCH3 ಪ್ಲಸ್ H2O. ನಾವು ಹೈಡ್ರಾಲಿಸಿಸ್ ಮಾಡಿದ್ವಿ ಅಂತ ತಿಳ್ಕೊರಿ. ಈ ಹೈಡ್ರಾಲಿಸಿಸ್ ಮಾಡಿದಾಗ ಪ್ರಾಡಕ್ಟ್ ಏನ್ ಬರ್ತದೆ ಅಂದ್ರೆ CH3COOH ಪ್ಲಸ್ CH3OH. ಸೊ ಫಾರ್ ದಿಸ್ ರಿಯಾಕ್ಷನ್ ಆರ್ಡರ್ ಇಸ್ 1. ಈ ರಿಯಾಕ್ಷನ್ ಆರ್ಡರ್ 1 ಇರ್ತದ ಬಟ್ ಮಾಲಿಕ್ಯುಲಾರಿಟಿ ಎಷ್ಟು ಬರ್ತದೆ ನೋಡ್ರಿ, ದ ಮಾಲಿಕ್ಯುಲಾರಿಟಿ ಆಫ್ ದಿಸ್ ರಿಯಾಕ್ಷನ್ ಇಸ್ 2. ಯಾಕೆ 2 ಬರ್ತದಪ್ಪ ಅಂತಂದ್ರ, ಒಂದು ಮಿಥೈಲ್ ಎಸ್ಟೇಟ್ ಐತಿ, ಒಂದು ವಾಟರ್ ಐತಿ, ಅಂದ್ರೆ 2 ಮಾಲಿಕ್ಯೂಲ್ಸ್ ರಿಯಾಕ್ಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡತ್ತೇವಲ್ಲ, ಅದಕ್ಕೆ ಮಾಲಿಕ್ಯುಲಾರಿಟಿ 2 ಬಂತ. ಈ ರಿಯಾಕ್ಷನ್ ಆರ್ಡರ್ 1 ಅದ, ಮಾಲಿಕ್ಯುಲಾರಿಟಿ 1 ಕ್ಕಿಂತ ಜಾಸ್ತಿ ಇದ್ದಾಗ ಸಚ್ ಟೈಪ್ ಆಫ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಸೂಡೋ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಆನ್ಸರ್ ಫಾರ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ನೌ ನೆಕ್ಸ್ಟ್ ಕ್ವಶನ್ ನೋಡೋಣ. What is half-life period of a reaction? Half-life of a reaction, write the expression for half-life of first order reaction. Half-life ಅಂದ್ರೆ ಏನ, ಫಸ್ಟ್ ಆರ್ಡರ್ ಹಾಫ್ ಲೈಫ್ ಅನ್ನ ಎಕ್ಸ್ಪ್ರೆಸ್ ಮಾಡಂತ ಹೇಳಿದಾರೆ. ಇದರದ ಡೆರಿವೇಶನ್ ಫಸ್ಟ್ ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್, 0 ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್, ಈ ಎಲ್ಲಾ ಡೆರಿವೇಶನ್ ಸಪರೇಟ್ಲಿ ವಿಡಿಯೋ ಮಾಡಿದಾನೆ. ಯು ಕ್ಯಾನ್ ಗೋ ಥ್ರೂ ದೋಸ್ ವಿಡಿಯೋಸ್. ಐ ವಿಲ್ ಜಸ್ಟ್ ಮೆನ್ಷನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಕೊಡ್ತಾನೆ, ಕಂಪ್ಲೀಟ್ ಡೆರಿವೇಶನ್ ಇದಾವ, ಮತ್ತೆ ಅಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದಿದೆ. ಯು ಜಸ್ಟ್ ಗೋ ಥ್ರೂ ದೋಸ್ ವಿಡಿಯೋಸ್, ಯು ವಿಲ್ ಗೆಟ್ ಅನ್ ಐಡಿಯಾ. ಓಕೆ, ಇಲ್ಲಿ ಎಕ್ಸ್ಪ್ರೆಷನ್ ಬರೀ ನಾವ, ಹಾಫ್ ಲೈಫ್ ಅಂದ್ರೆ ಏನ. ಹಾಫ್ ಲೈಫ್ is nothing but it is the time required to complete 50% of the reaction. The time required to complete 50% of the reaction. 50% of the reaction is called as half life. ಈ ತರನು ಬರಿಬಹುದು, ಅಥವಾ there is one more definition. ಏನಪ್ಪಾ ಅಂತಂದ್ರ, the time during which the concentration of reactant is reduced to half of its initial concentration. Half of its initial concentration is called as half life.
ಸೊ ದೇರ್ ಫೋರ್ ಫಸ್ಟ್ ಆರ್ಡರ್ ಹಾಫ್ ಲೈಫ್ ಅನ್ನು ಎಕ್ಸ್ಪ್ರೆಸ್ ಮಾಡಂದಾರ ದ ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ಟಿ ಹಾಫ್ ಇಸ್ ಈಕ್ವಲ್ ಟು 0.693 divided by k. This is the expression for half life of first order reaction. K ಅಂದ್ರೆ ರೇಟ್ ಕಾನ್ಸ್ಟೆಂಟ್, ಟಿ ಹಾಫ್ ಅಂತಂದ್ರೆ ಏನ್ ಹೇಳ್ರಿ ಹಾಫ್ ಲೈಫ್ ಅನ್ನಂಗ. ಸೊ ಎಷ್ಟು ಮಾಡಿದ್ರ ಈ ಕ್ವಶನ್ ಆನ್ಸರ್ ಇದೆ ರೈಟ್. ವೆರಿ ಸಿಂಪಲ್ ಇಟ್ ಇಸ್. ನೆಕ್ಸ್ಟ್ ನೋಡ್ರಿ, ಡಿಫೈನ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ಎ ರಿಯಾಕ್ಷನ್ ಅಂಡ್ ರೈಟ್ ಅರೇನಿಯಸ್ ಇಕ್ವೇಶನ್ ಅಟ್ ಟೂ ಡಿಫರೆಂಟ್ ಟೆಂಪರೇಚರ್ಸ್ ಅಂತ ಕೇಳಿದ. ನಿಮಗೆ ಗೊತ್ತಿರ್ಬೇಕು ಟೆಂಪರೇಚರ್ ಕೋಎಫಿಷಿಯಂಟ್ ಅಂದ್ರೆ ಏನ. You all know with increase in the temperature rate of reaction increases. So temperature coefficient is nothing but, so we know that with increase in temperature rate of reaction increases. Temperature ಹೆಚ್ಚು ಮಾಡ್ಕೊಂತ ಹೋದಂಗ ರೇಟ್ ಆಫ್ ರಿಯಾಕ್ಷನ್ ಹೆಚ್ಚಾಗ್ತದೆ. ಬಟ್ ಎಷ್ಟು ಟೆಂಪರೇಚರ್ ಹೆಚ್ಚು ಮಾಡ್ರೆ ರೇಟ್ ಆಫ್ ರಿಯಾಕ್ಷನ್ ಹೆಚ್ಚಾಗ್ತದೆ ಅಂತ ನಮ್ಗೆ ಗೊತ್ತಿರಬೇಕು. ಜನರಲಿ ಫಾರ್ ಎವ್ರಿ 10 degree ರೈಸ್ ಇನ್ ಟೆಂಪರೇಚರ್ ರೇಟ್ ಆಫ್ ರಿಯಾಕ್ಷನ್ ಡಬಲ್ಸ್. ಅಂದ್ರ ನಾವು 10 degree ರೈಸ್ ಮಾಡ್ಕೋತ ಹೋದ್ವಿ ಅಂತ ತಿಳ್ಕೊರಿ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಹಾಕೋತ ಹೋಗ್ತಿರ್ತದ. ದಟ್ ಈಸ್ ಕಾಲ್ಡ್ ಆಸ್ ಟೆಂಪರೇಚರ್ ಕೋಎಫಿಷಿಯಂಟ್. ಏನಪ್ಪಾ ಅಂತಂದ್ರ ಫಾರ್ ಎವ್ರಿ 10 degree rise in temperature, for every 10 degree rise in temperature rate of reaction doubles. Rate of reaction doubles is called as temperature coefficient, right? ಇದಕ್ಕೆ ಫಾರ್ಮುಲಾನು ಬರ್ತದ. ಸೊ ಅಷ್ಟೆಲ್ಲ ಏನ್ ಮಾಡ್ಕೊಳ್ಬೇಡ, ಎಷ್ಟು ಡೆಫಿನೇಷನ್ ನೆನ್ಪಿಟ್ಕೊಂಡ್ರೆ ಸಾಕು ನಮಗ್. ಓಕೆ, ಇನ್ನ ಅರೇನಿಯಸ್ ಇಕ್ವೇಶನ್ ಬರಿ ಅಂದಾರ ಅಟ್ ಟೂ ಡಿಫರೆಂಟ್ ಟೆಂಪರೇಚರ್ಸ್. ಮೊದಲು ನಾವು ಅರೇನಿಯಸ್ ಕಾಮನ್ ಇಕ್ವೇಶನ್ ಬರೀನೋ, ಇದು ನೆನ್ಪಿಟ್ಕೊಳಕ್ ಬೇಕಾ, ಇದನ್ನು ಕೇಳ್ತಾರ, ಮತ್ತ ಟೂ ಡಿಫರೆಂಟ್ ಟೆಂಪರೇಚರ್ ಕೇಳ್ತಾರ. ಅರೇನಿಯಸ್ ಇಕ್ವೇಶನ್ ಕ್ಯಾನ್ ಬಿ ರಿಟನ್ ಆಸ್ K is equal to A into e raised to minus EA divided by RT. So let us take it as equation number 1. ಇದು ಅರೇನಿಯಸ್ ಇಕ್ವೇಶನ್. ಇದು ಅರೇನಿಯಸ್ ಇಕ್ವೇಶನ್ ದೊಳಗಿನ ಟರ್ಮ್ಸ್ ನೋಡ್ರಿ. K ಅಂತಂದ್ರ ರೇಟ್ ಕಾನ್ಸ್ಟೆಂಟ್, where K is called as rate constant, where A is called as Arrhenius factor or frequency factor. Arrhenius factor or frequency factor. EA stands for, EA is called as activation energy, where EA is called as activation energy, and R is called as gas constant, universal gas constant. ನಿಮಗೆ ವ್ಯಾಲ್ಯೂ ಗೊತ್ತಿರ್ತದೆ 8.314 joule per Kelvin per mole, and where T is called as temperature. ಆಮೇಲೆ the term e raised to minus EA by RT, ಇದನ್ನ ಬಹಳ ಸಲ ರಿಪೀಟ್ ಕೇಳಿದಾರೆ. The term e raised to minus EA by RT is called as Boltzmann factor. Boltzmann factor, right? ಏನ್ ಇಂಡಿಕೇಟ್ ಮಾಡ್ತದಪ್ಪ ಅಂದ್ರೆ ಇದ the fraction of molecules have kinetic energy greater than activation energy. ಏನ್ ಇಂಡಿಕೇಟ್ ಮಾಡ್ತದಪ್ಪ ಅಂದ್ರೆ ಇದು ಫ್ಯಾಕ್ಟರ್. This factor is called as Boltzmann factor, which indicates that the fraction of molecules which have kinetic energy greater than activation energy. So ಈ ತರ ಕ್ವಶನ್ಸ್ MCQ ಒಳಗಡೆನು ಕೇಳಬಹುದು. ಓಕೆ, ನೆಕ್ಸ್ಟ್ at two different temperatures ನೋಡ್ರಿ, ಅರೇನಿಯಸ್ ಇಕ್ವೇಶನ್ at two different temperature ಹೆಂಗ್ ಕೊಡಬಹುದಪ್ಪ ಅಂತಂದ್ರ, ಸೊ ಈ ಟೆಂಪರೇಚರ್ ಡಿಪೆಂಡೆಂಟ್ ಇಕ್ವೇಶನ್ ಮೇಲೆ ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಯಾನ. ಅದ್ರದ್ದು ಒಂದು ವಿಡಿಯೋದ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನಿಮ್ಗೆ ಅದು ಮೆನ್ಷನ್ ಮಾಡ್ತಾನೆ. ಯು ಕ್ಯಾನ್ ಗೋ ಥ್ರೂ ದಟ್ ವಿಡಿಯೋಸ್. At two different temperature, Arrhenius equation can be written as log K2 by K1 is equal to EA divided by 2.303 R. EA divided by 2.303 R into bracket T2 minus T1 divided by T1 into T2. Okay, so this is the Arrhenius equation or temperature dependent equation at two different temperatures. ಈ K2 by K1 ಅಂದ್ರೆ ನೋಡ್ರಿ, ಈಗ ನಾವು 10 degree ರೈಸ್ ಆಗತ್ತಪ್ಪ ಅಂತಂದ್ರೆ ದ ಟರ್ಮ್ K2 by K1 is nothing but temperature coefficient. ಇದು ಡಬಲ್ ಆಗ್ತಿರ್ತದ. E ಅಂದ್ರೆ activation energy, R ಅಂದ್ರೆ gas constant. Okay, so this is the Arrhenius equation at two different temperatures. Okay, now next ನೋಡ್ರಿ, what is collision frequency and what are the two criteria for effective collision according to collision theory? ಇದು ಬಹಳ ಇಂಪಾರ್ಟೆಂಟ್. ಇದನ್ನು ಕ್ವಶನ್ ಕೇಳಿರ್ತಾರೆ. ಕೊಲಿಷನ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ಕೊಲಿಷನ್ ಫ್ರೀಕ್ವೆನ್ಸಿ ಅಂತಂದ್ರ ಎಷ್ಟು ಕೊಲಿಷನ್ಸ್ ಆಗ್ತಿರ್ತಾವ ಫಾರ್ ದ ರಿಯಾಕ್ಷನ್ ಟು ಆಕರ್. ಕೊಲಿಷನ್ ಫ್ರೀಕ್ವೆನ್ಸಿ ಇಸ್ ಡಿನೋಟೆಡ್ ಆಸ್ Z ಅಂತ ಡಿನೋಟ್ ಮಾಡ್ತಾರ.
So the number of collisions per second per unit volume of the reaction mixture, is called as collision frequency. Nodri, the number of collisions per second per unit volume of the reaction mixture is called as collision frequency. What are the two criterias for effective collision? ಏನಪ್ಪಾ ಅಂತಂದ್ರ criterias ಒಂದ್ ನೋಡ್ರಿ, the colliding molecules must possess proper orientation. The colliding molecules should have proper orientation ಅಂದ್ರೆ ಕರೆಕ್ಟ್ ಆಗಿ ಓರಿಯೆಂಟ್ ಆಗಿದ್ದು ಅಂದ್ರೆ ಅಷ್ಟ ಕೊಲಿಷನ್ಸ್ ಏನಾಗ್ತಾವ ಹೇಳ್ರಿ, ಪ್ರಾಡಕ್ಟ್ ಅನ್ನ ಕೊಡ್ತಾವ. ಸೆಕೆಂಡ್ ಒನ್, ದ ಕೊಲೈಡಿಂಗ್ ಮಾಲಿಕ್ಯೂಲ್ಸ್ ಮಸ್ಟ್ ಪೊಸೆಸ್ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ. ಅದ್ರ ಕಡೆ ಕೊಲೈಷನ್ ಆಗಕ್ಕೆ ಏನಾಗಬೇಕು ಹೇಳ್ರಿ, ಅವ್ರ ಕಡೆ ಸ್ವಲ್ಪ ಆದ್ರೂ ಎನರ್ಜಿ ಇರಬೇಕು, ಮಿನಿಮಮ್ ಎನರ್ಜಿ. ಆ ಮಿನಿಮಮ್ ಎನರ್ಜಿಗೆ ಏನಂತ ಕರೀತಾರಪ್ಪ ಅಂತಂದ್ರ ಥ್ರೆಶೋಲ್ಡ್ ಎನರ್ಜಿ. They should have threshold energy. Okay, so these are the two criteria for effective collision. ಕೇಳ್ತಾರ, ಇವು ನೆನ್ಪಿಟ್ಕೊಳಕ್ಬೇಕು. What are the two criteria for effective collision ಅಂತಂದಾಗ, ಯಾವ ಕೊಲೈಡಿಂಗ್ ಮಾಲಿಕ್ಯೂಲ್ಸ್ ಇರ್ತಾವಲ್ಲ ಅವು ಪ್ರಾಪರ್ಲಿ ಓರಿಯೆಂಟೇಷನ್ ಆಗಿರ್ಬೇಕ, ಮತ್ತು ಅವು ಕೊಲೈಡಿಂಗ್ ಮಾಲಿಕ್ಯೂಲ್ ಕಡೆ ಮಿನಿಮಮ್ ಎನರ್ಜಿ ಇರಾಕ್ಬೇಕ. ಆ ಮಿನಿಮಮ್ ಎನರ್ಜಿ ಯಾವಪ್ಪ ಅಂತಂದ್ರ ಥ್ರೆಶೋಲ್ಡ್ ಎನರ್ಜಿ ಅಂತ ಕರೀತಾರ. So these are the two criteria and this is called as collision frequency. Now next ನೋಡೋಣ್ರಿ, explain the effect of catalyst on the rate of reaction using activated complex. ಇಲ್ಲಿ ಗ್ರಾಫ್ ಮೇಲೆ ಬಹಳ ಕಾನ್ಸಂಟ್ರೇಟ್ ಮಾಡ್ತಾರ. ಇಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಬಗ್ಗೆ ಕೇಳ್ತಾರ, ಮೇಲೆ ಗ್ರಾಫ್ ಮೇಲೆ ಕೇಳ್ತಿರ್ತಾರ. ನೆನಪಿರ್ಲ್ರಿ, ನಿಮಗ್ ಮೊದಲು ಕ್ಯಾಟಲಿಸ್ಟ್ ಬಗ್ಗೆ ಗೊತ್ತಿರ್ಬೇಕ. ಸೊ ಕ್ಯಾಟಲಿಸ್ಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಜನರಲಿ ಗೊತ್ತಿರ್ತದ. ಕ್ಯಾಟಲಿಸ್ಟ್ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ದ ಸಬ್ಸ್ಟೆನ್ಸ್ which increases the rate of reaction, without consuming itself. ಮತ್ತೆ ರೀಜನರೇಟ್ ಆಗ್ತದೆ consuming itself. Only small quantity of catalyst can be enough for water carrying out large number of reactions. ನೋಡ್ರಿ, ಫೈನ್ಲಿ ಡಿವೈಡೆಡ್ ಫಾರ್ಮ್ ನ ಕ್ಯಾಟಲಿಸ್ಟ್ ಲಾರ್ಜ್ ನಂಬರ್ ಆಫ್ ರಿಯಾಕ್ಷನ್ಸ್ ನಾವಿಲ್ಲಿ ಕ್ಯಾರಿ ಔಟ್ ಮಾಡಬಹುದು. ಇದು ಹೆಂಗ್ ವರ್ಕ್ ಮಾಡ್ತದಪ್ಪ ಅಂತಂದ್ರೆ, ಕ್ಯಾಟಲಿಸ್ಟ್ ಏನೇನ್ ಮಾಡ್ತದ ನೋಡ್ರಿ, ಕ್ಯಾಟಲಿಸ್ಟ್ ಆಲ್ವೇಸ್ ಡಿಕ್ರೀಸಸ್ ದ ಆಕ್ಟಿವೇಶನ್ ಎನರ್ಜಿ. ಅಂದ್ರ ಆಕ್ಟಿವೇಶನ್ ಎನರ್ಜಿಯನ್ನ ಡಿಕ್ರೀಸ್ ಮಾಡ್ತದ. Catalyst decreases the activation energy and increases the rate of reaction. So it hang decrease ಮಾಡ್ತದ ನೋಡ್ರಿ, it forms temporary bonds with reactants. And provides new path for the reaction. ಹೆಂಗ್ ಹೇಳ್ರಿ, ಟೆಂಪರರಿ ಬಾಂಡ್ಸ್ ಫಾರ್ಮೇಶನ್ ಮಾಡ್ಕೊಂಡು ಒಂದು ಇಂಟರ್ಮೀಡಿಯೇಟ್ ಆಗಿ ಫಾರ್ಮ್ ಆಗ್ತದೆ. ಆಮೇಲೆ ಅದು ಡಿಕಾಂಪೋಸ್ ಆಗಿ ನಮ್ಗೆ ಏನ್ ಕೊಡ್ತದೆ ಹೇಳ್ರಿ, ಇದು ಪ್ರಾಡಕ್ಟ್ ಕೊಡ್ತದೆ. ಸೊ ಇವು ಎರಡು ವೇದಿಂದ ಅದೇನ್ ಮಾಡ್ತದಪ್ಪ ಅಂದ್ರೆ ಕ್ಯಾಟಲಿಸ್ಟ್ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಮಾಡ್ತದೆ. ಸೊ ಅದನ್ನ ಗ್ರಾಫ್ ಆಗಿ ನಾವು ಇಲ್ಲಿ ಗ್ರಾಫ್ ಒಳಗೆ ಹೆಂಗ್ ತೋರಿಸ್ಬೇಕಾಯ್ತಪ್ಪ ಅಂತಂದ್ರೆ, ಪೊಟೆನ್ಶಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್ಸ್. ದ ಗ್ರಾಫ್, ದ ಪೊಟೆನ್ಶಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಷನ್ ಕೋಆರ್ಡಿನೇಟ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ರಿಯಾಕ್ಟೆಂಟ್ಸ್ ಇರ್ತಾವ. ಸೊ ರಿಯಾಕ್ಟೆಂಟ್ಸ್ reacts to form an activated complex. ಇಲ್ಲಿ ಏನ್ ಫಾರ್ಮ್ ಆಗ್ತದಪ್ಪ ಅಂತಂದ್ರ intermediate, let us call it as activated complex. Okay, and this activated complex decomposes to give product. So ನಮಗೆ ಏನ್ ಬಂದ್ಬಿಡ್ತದೆ ಹೇಳ್ರಿ, ಪ್ರಾಡಕ್ಟ್ ಬಂದ್ಬಿಡ್ತದ. ಹೌದಾ? ಇದೇನ್ ಹೇಳ್ರಿ, ಸೊ ಈ ಗ್ರಾಫ್ ಇಂಡಿಕೇಟ್ ಮಾಡ್ತದಪ್ಪ ಅಂತಂದ್ರ, this is the amount of energy required to form an activated complex and that energy is called as activation energy. ಆಕ್ಟಿವೇಶನ್ ಎನರ್ಜಿ ಅಂದ್ರೆ ಏನ್ ಹೇಳ್ರಿ, ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್, ಇದೊಂದು ಡೆಫಿನೇಷನ್ ನೆನ್ಪಿಟ್ಕೊಂಡ್ಬಿಡ್ರಿ. ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಫಾರ್ಮ್
required to form activated complex. Required to form activated complex is called as activation energy. ನೆನಪಿಲ್ರಿ activation energy ಜಾಸ್ತಿ ಇತ್ತಂದ್ರ ರೇಟ್ ಆಫ್ ರಿಯಾಕ್ಷನ್ ಕಡಿಮೆ ಆಗ್ತದ. ರೇಟ್ ಆಫ್ ರಿಯಾಕ್ಷನ್ ಏನಾಗ್ತದೆ ಹೇಳ್ರಿ ಡಿಕ್ರೀಸ್ ಆಗ್ತದ. ಸೊ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಆಯ್ತಂದ್ರ ಅಷ್ಟ ರೇಟ್ ಆಫ್ ರಿಯಾಕ್ಷನ್ ಹೆಚ್ಚಾಗ್ತದೆ. ಇದು ನೆನಪಿರ್ಲ್ರಿ. ಈಗ ಈ ಪಾತ್ ಯಾವ್ದಪ್ಪ ಅಂದ್ರ ದಿಸ್ ಇಸ್ ದ ಪಾತ್ ವಿದೌಟ್ ಕ್ಯಾಟಲಿಸ್ಟ್. ಇಲ್ಲಿ ಕ್ಯಾಟಲಿಸ್ಟ್ ಹಾಕಿಲ್ಲ ಅಂತ ತಿಳ್ಕೊರಿ. ವಿದೌಟ್ ಕ್ಯಾಟಲಿಸ್ಟ್ ಇದೊಂದು ಪಾತ್ ಅನ್ನ ಅವಾಗ ಇಷ್ಟ ಎನರ್ಜಿ ಬೇಕಾಗ್ತದೆ. ಈಗ ಕ್ಯಾಟಲಿಸ್ಟ್ ಪ್ರೆಸೆಂಟ್ ಇತ್ತ ತಿಳ್ಕೊರಿ. ಕ್ಯಾಟಲಿಸ್ಟ್ ಏನ್ ಡಿಕ್ರೀಸ್ ಮಾಡ್ತದ್ರಿ ಆಕ್ಟಿವೇಶನ್ ಎನರ್ಜಿ ಡಿಕ್ರೀಸ್ ಮಾಡ್ತದ. ಅವಾಗ ನೋಡ್ರಿ ಈಗ ನಾ ಈ ತರ ಡಾಟೆಡ್ ಲೈನ್ ತೋರಿಸ್ತಾನ. ಸೊ ಈಗ ಇಷ್ಟ ಆಕ್ಟಿವೇಶನ್ ಎನರ್ಜಿ ಬೇಕಾಗಿದೆ ಅಂತಂದ ಅಂದ್ರೆ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಅಂತಂದಂಗ ಆತ್ರ ಅಲ್ಲಿ. ಸೊ ಇಷ್ಟ ಆಕ್ಟಿವೇಶನ್ ಎನರ್ಜಿ ಇದು ಜಾಸ್ತಿ ಇದೆ, ಇದು ಕಡಿಮೆ ಇದೆ. ಇದು ಯಾವಾಗಿಂದ ಪಾತ್ ಪಾ ಅಂತಂದ್ರ ಇಟ್ ಈಸ್ ದ ಪಾತ್ ವಿತ್ ಕ್ಯಾಟಲಿಸ್ಟ್. ಕ್ಯಾಟಲಿಸ್ಟ್ ಇದ್ದಾಗ ಏನ್ ಕಡಿಮೆ ಆಗಿದೆ ನೋಡ್ರಿ. ಇನ್ ದ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ಆಕ್ಟಿವೇಶನ್ ಎನರ್ಜಿ ಹ್ಯಾಸ್ ಬಿನ್ ಡಿಕ್ರೀಸ್ಡ್. ಆಕ್ಟಿವೇಶನ್ ಎನರ್ಜಿ ಡಿಕ್ರೀಸ್ ಆಯ್ತಪ್ಪ ಅಂದ್ರೆ ಆಟೋಮೆಟಿಕಲಿ ಏನ್ ಹೆಚ್ಚಾಗ್ತದೆ ರೇಟ್ ಆಫ್ ರಿಯಾಕ್ಷನ್ ಹೆಚ್ಚಾಗ್ತದ. ಸೊ ಇದೊಂದು ಗ್ರಾಫ್ ನೀವು ನೆನಪಿಟ್ಟುಕೊಳ್ಳಬೇಕು. ಸೊ ದಿಸ್ ಇಸ್ ಹೌ some theory questions will be asked in your part B and parts C section. ಇದರೊಳಗಡೆ ಬರುವಂತ 3 ಮಾರ್ಕ್ಸ್ ಏನ್ ಡೆರಿವೇಶನ್ಸ್ ಆಗಿರಬಹುದು, ಪ್ರಾಬ್ಲಮ್ಸ್ ಆಗಿರಬಹುದು, ನಾ ಸಪರೇಟ್ಲಿ ವಿಡಿಯೋ ಮಾಡಿದ್ದೇನೆ. ಪ್ಲೀಸ್ ಗೋ ಥ್ರೂ ದೀಸ್ ವಿಡಿಯೋಸ್. These will definitely help you for the preparation of your annual examination. I hope you are getting the common ideas through these videos, right? For more such videos, please do subscribe to my channel and support. Thank you.